ಮುಂದಿನ ಆದೇಶ ಬರುವವರೆಗೆ ಪವರ್ ಟಿವಿಯನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವಂತಹ ಮಹತ್ವದ ಆದೇಶ ಹೈಕೋರ್ಟ್ ನಿಂದ ನಿನ್ನೆ ದಿನ ಹೊರಬಂದಿತ್ತು. ಆ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರ ಶೇರ್ ಆಗ್ತಾ ಇದೆ. ಮಾತ್ರವಲ್ಲ, ಹಳೆಯ ಒಂದು ವಿಚಾರಗಳು ಕೂಡ ಕೆದಕ್ತಾ ಇದ್ದಾರೆ. ಇದಕ್ಕೆ ಏನು ಪವರ್ ಟಿವಿಯನ್ನ ಬಂದ್ ಮಾಡೋಕೆ ಕಾರಣಗಳಾದ್ರೂ ಏನು ಎನ್ನುವಂತಹ ಒಂದು ವಿಚಾರವನ್ನ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪವರ್ ಟಿವಿ ಅನ್ನುವಾಗ ನಮಗೆ ನೆನಪಾಗೋದು ರಾಕೇಶ್ ಶೆಟ್ಟಿ. ರಾಕೇಶ್ ಶೆಟ್ಟಿ ಅಂತ ಹೇಳುವಾಗ, ರಾಕೇಶ್ ಶೆಟ್ಟಿ ಅನ್ನುವ ವ್ಯಕ್ತಿ ಅಂತ ಹೇಳುವಾಗ ಪವರ್ ಟಿವಿಯ MD ಆಗಿರ್ತಾನೆ. MD ಮಾತ್ರ ಅಲ್ಲ, ಇವಾಗ ಆಂಕರ್ ಆಗಿಯೂ ಬರ್ತಾನೆ. ಪತ್ರಕರ್ತನ ಅಂತ ಕೇಳಿದ್ರೆ ಅದರಲ್ಲಿ ಉತ್ತರ ಇಲ್ಲ. ಆದ್ರೆ ಪತ್ರಕರ್ತನ ವೇಷದಲ್ಲಿ ಬರುವಂತಹ ಅವರ ವ್ಯಕ್ತಿ ಅಂತ ಹೇಳ್ಬೋದು. ತಾನೇ ಸ್ವತಃ MD ಆಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋಂತಹ ಒಂದು ಚಿಂತನೆ ಆತನ ಮನಸ್ಸಲ್ಲಿದೆ. ಸೊ ಅದರಿಂದಾಗಿ ಎಲ್ಲಾ ವಿಚಾರಗಳನ್ನ ಎರ್ರಾಬಿರಿಯಾಗಿ ಎಳೆದು ಈ ಒಂದು ಟಿವಿ ಪರದೆಯ ಮುಂದೆ ತರ್ತಾನೆ. ಅದೇ ರೀತಿಯಲ್ಲಿ ಕೆಲವೊಂದು ಉತ್ತಮ ವಿಚಾರಗಳು ಬಂದಿದೆ, ಕೆಲವೊಂದು ಬೇಷರ್ಕ ವಿಚಾರಗಳು ಬಂದಿದೆ. ಅದರಲ್ಲಿ ಸೌಜನ್ಯ ಪ್ರಕರಣವು ಹೆಚ್ಚಾಗಿ ಇಲ್ಲಿ ಜನರು ಕೇಳಿ ನಡೆದಂತದ್ದು. ಯಾಕಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಸತ್ಯ ಶೋಧನೆ ಅನ್ನೋ ಒಂದು ವಿಚಾರವನ್ನ ಎಳೆದಿಟ್ಟು ಅಲ್ಲಿ ಸುಳ್ಳು ಶೋಧನೆಗಳನ್ನ ಬಿತ್ತರಿಸಿ ಆ ಒಂದು ರೀತಿಯಲ್ಲಿ ಜನಾಕ್ರೋಶವನ್ನ ಎದುರಿಸಿದಂತಹ ಒಂದು ಚಾನೆಲ್. ಸೊ ಅದರಿಂದಾಗಿ ಇವಾಗ ಬಂದಾದಂತಹ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರಂತೂ ಸಂತೃಪ್ತಿಯ ಮಹಾಪೂರವೇ ಹರಿದಿದೆ. ಅದಕ್ಕೆ ಕಾರಣ ಇದೆ. ಯಾಕಂತಂದ್ರೆ 12 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆ ಒಂದು ಹೋರಾಟವನ್ನೇ ಇಲ್ಲವಾಗಿಸುವಂತಹ ಒಂದು ಪ್ರಯತ್ನ ರಾಕೇಶ್ ಶೆಟ್ಟಿ ಮತ್ತು ಟೀಮ್ ನಿಂದ ನಡೆದಿತ್ತು ಅನ್ನುವಂತಹ ಒಂದು ಗಂಭೀರವಾದ ಆರೋಪ ಅವರು ಎದುರಿಸ್ತಾ ಇದ್ದಾರೆ. ಮಾತ್ರವಲ್ಲ, ಈ ಒಂದು ಚಾನೆಲ್ ಬಂದ್ ಮಾಡೋಕೆ ಹಲವಾರು ಕಾರಣಗಳನ್ನು ಹೇಳ್ತಾರೆ. ಆದ್ರೆ ಈ ಒಂದು ಚಾನೆಲ್ ನ ಹಿಂದುಗಡೆ ರಾಕೇಶ್ ಶೆಟ್ಟಿಯ ಕೈವಾಡ ಅಥವಾ ರಾಕೇಶ್ ಶೆಟ್ಟಿಯ ಚರಿತ್ರೆ ಯಾವ ರೀತಿಯಲ್ಲಿದೆ, ರಾಕೇಶ್ ಶೆಟ್ಟಿಯ ಮೇಲೆ ಎಷ್ಟೆಲ್ಲ ಪ್ರಕರಣಗಳು ದಾಖಲಾಗಿದೆ ಅನ್ನೋ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ 11 ಪ್ರಕರಣಗಳ ಬಗ್ಗೆ ಒಂದು ಡೀಟೇಲ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ಪ್ರಕರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ರಾಕೇಶ್ ಶೆಟ್ಟಿಯ ಕೆದಕಿದಷ್ಟು ಮುಂದುವರಿತಿರುವಂತಹ ಕರ್ಮಕಾಂಡಗಳು ಒಂದು ಅಂತ CA ಬಳಿ ಕೆಲಸ ಮಾಡುತ್ತಾ ತಾನೇ CA ಎಂದು ಹೇಳಿಕೊಂಡು ಹಲವರನ್ನು ಯಾಮಾರಿಸಿರುವ 3 ಬಿಟ್ಟ ಭೂಪ ಈತ ಅಂದ್ರೆ ರಾಕೇಶ್ ಶೆಟ್ಟಿ. ಹಣಕ್ಕಾಗಿ ಪತ್ರಿಕೋದ್ಯಮದ ಹೆಸರಿನಲ್ಲಿ ಮತ್ತೊಬ್ಬರ ಚಾರಿತ್ರ್ಯ ಹರಣ ಮಾಡುವುದೇ ಈತನ ಚಾಳಿ. ಎರಡನೇ ವಿಚಾರ ಹೇಳುವುದಂದ್ರೆ, ಟ್ಯಾಕ್ಸಪ್ರೋ ಎಂಬ ಕಂಪನಿ ಸ್ಥಾಪಿಸಿ ಅಲ್ಲಿ ಹುಡುಗಿಯರ BF ತೆಗಿತಾ ಇದ್ದ ಹಾಗೂ ಹುಡುಗಿಯರನ್ನ ದುಬೈಗೆ ಮಾರ್ತಾ ಇದ್ದ ಎಂದು ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣಕ್ಕಾಗಿ ಪತ್ರಿಕೋದ್ಯಮದ ಹೆಸರಲ್ಲಿ ಮತ್ತೊಬ್ಬರ ಚಾರಿತ್ರ್ಯ ಹರಣ ಮಾಡುವಂತಹ ಈ ಒಂದು ವ್ಯಕ್ತಿಯ ಚಾಳಿ, ಇವನು ಪತ್ರಿಕೋದ್ಯಮಿಗೆ ಆಗಲು ಸಾಧ್ಯವೇ ಅನ್ನೋಂತಹ ಒಂದು ವಿಚಾರ ಕೇಳ್ತಾ ಇದ್ದಾರೆ. ಮೂರನೇ ಪ್ರಕರಣ ಅಂದ್ರೆ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 192/2012 FIR ಆಗಿದೆ. ಈಗಲೂ ಪ್ರಕರಣ ನಡೀತಾ ಇದೆ. ನಾಲ್ಕನೇ ಪ್ರಕರಣ ಅಂದ್ರೆ, ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 294/2012 FIR ಆಗಿದೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 294/2012 FIR ಆಗಿದೆ. ಈಗಲೂ ಪ್ರಕರಣ ನಡೀತಾ ಇದೆ. ಇನ್ನು ಪ್ರಕರಣ 5 CC ನಂಬರ್ 6726/2013 ನ್ಯಾಯಾಲಯವು ಇವನನ್ನು ಅಪರಾಧಿ ಎಂದು ಘೋಷಣೆ ಮಾಡಿ 15,25,000 ಹಣ ನೀಡುವಂತೆ ಆದೇಶ ನೀಡಿರುತ್ತದೆ. ರೋಲ್ ಕಾಲ್ ರಾಕೇಶ್ ಶೆಟ್ಟಿ ಕಂಡು ಜನರೇ ಹೇಳ್ತಾ ಇದ್ದಾರೆ, 3 ಬಿಟ್ಟ ಊರಿಗೆ ದೊಡ್ಡವ ಎಂದು. 6ನೇ ಪ್ರಕರಣ ಅಂದ್ರೆ, ಪ್ರಕರಣ ಸಂಖ್ಯೆ CC ನಂಬರ್ 17554/2013 ರಲ್ಲಿ ನ್ಯಾಯಾಲಯವು ಇವನನ್ನು ಅಪರಾಧಿ ಅಂತ ಘೋಷಣೆ ಮಾಡಿ 1,90,00,000 ಫೈನ್ ಅನ್ನು ಹಾಕಿದೆ. ಪ್ರಕರಣ ನಂಬರ್ 7 ಬಸವೇಶ್ವರ ನಗರದ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 215/2012 ವೀಣಾ ಎಂಬ ಮಹಿಳೆಯ ಮೇಲೆ ಮಾನಭಂಗ ಯತ್ನ ಹಾಗೂ ಕೊಲೆ ಪ್ರಯತ್ನ ಬೆದರಿಕೆ. ಈ ಒಂದು ಪ್ರಕರಣದಲ್ಲಿ ಈ ಒಂದು ವಿಚಾರ, ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚಪ್ಪಲಿ ಸೇವೆ ಮಾಡಿಸಿಕೊಂಡ ಪ್ರಕರಣ ಇದು ಅನ್ಸುತ್ತೆ. ಆ ಒಂದು ಪ್ರಕರಣದಲ್ಲಿ ದೊಡ್ಡ ಸುದ್ದಿ. ಯಾಕಂದ್ರೆ 2019 ಪವರ್ ಟಿವಿ ಯಾವಾಗ ಬಂದಾಗಿತ್ತು ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಸಖತ್ತಾಗಿ ಶೇರ್ ಆಗ್ತಾ ಇತ್ತು. ಈ ಒಂದು ಪ್ರಕರಣ ಆವಾಗ್ಲೂ ಮತ್ತೆ ಜನರು ಕೆದಕ್ತಾ ಇದ್ರು. ಇನ್ನು ಪ್ರಕರಣ ನಂಬರ್ 8
17,554 2013ರಲ್ಲಿ ನ್ಯಾಯಾಲಯವು ಇವನನ್ನು ಅಪರಾಧಿ ಎಂದು ಘೋಷಿಸಿ 6 ತಿಂಗಳು ಸೆರೆಮನೆ ವಾಸ ಹಾಗೂ 1,01,00,000 ರೂಪಾಯಿ ಪರಿಹಾರ ನೀಡುವಂತೆ ಆದೇಶ ನೀಡಿರುತ್ತಾರೆ. ಬೆಂಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ಸಹ ಈ ಆದೇಶವನ್ನ ಎತ್ತಿ ಹಿಡಿದಿದೆ. ಇನ್ನು 9ನೇ ಪ್ರಕರಣ ನೋಡ್ತಾ ಹೋಗೋಣ. ಸುಳ್ಳು ದಾಖಲೆಗಳನ್ನು ತೋರಿಸಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ನಿಂದ 14 ಕೋಟಿ ರು ಸಾಲ ಪಡೆದಿದ್ದಾರೆ ಎನ್ನುವಂತಹ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಪ್ರಕರಣ ನಂಬರ್ 10, ಪವರ್ಟಿ ವಿಯು ಇನ್ ಫ್ರಂಟ್ ರಸ್ತೆ ಎಂಬಸಿ ಬಿಲ್ಡಿಂಗ್ ನಿಂದ ಎಂಬಸಿಗೆ ಬಾಡಿಗೆ ನೀಡದೆ ರಾತ್ರೋರಾತ್ರಿ ಕಳ್ಳತನದಿಂದ ಓಡಿ ಹೋದಂತಹ ಸಂಸ್ಥೆ. ಇನ್ನು ಪ್ರಕರಣ 11, ಪವರ್ ಟಿವಿಯ ಸದರಿ ಕಟ್ಟಡವು ಮಾನವ ವಾಸಕ್ಕಾಗಿ ಮಾತ್ರ ಎಂದು ಬಿಡಿಎಸ್ ನಿಬಂಧನೆ ವಿಧಿಸಿದೆ. ಸರ್ಕಾರದ ಅನುಮತಿ ಇಲ್ಲದೆ ಬೇರೆ ಯಾವುದೇ ರೀತಿಯ ಯಾಂತ್ರಿಕ ಚಟುವಟಿಕೆ ನಡೆಸುವಂತಿಲ್ಲ. ಪವರ್ ಟಿವಿ ಅಕ್ರಮವಾಗಿ ತನ್ನ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ವಿಚಾರ. ಈ 11 ಪ್ರಕರಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಯಾರು ಶೇರ್ ಮಾಡ್ತಾರೆ, ಯಾರು ಮಾಡಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದಕ್ಕೆ ಯಾವುದೇ ದಾಖಲೆಗಳು, ಪೂರಕರವಾದಂತಹ ದಾಖಲೆಗಳು ಇಲ್ಲ. ಆದ್ರೆ ಗಿರೀಶ್ ಮಠನ್ ಅವರು ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನ ಕೊಟ್ಟಿದ್ರು. ಆ ಒಂದು ವಿಡಿಯೋ ಹಳೆ ವಿಡಿಯೋದಲ್ಲಿ ಹಾಕಿದೆ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗಬಹುದು. ಆದ್ರೆ ಈ ಒಂದು 11 ಪ್ರಕರಣಗಳು ರಾಕೇಶ್ ಶೆಟ್ಟಿ ಮೇಲಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ IPC ಸೆಕ್ಷನ್ ಸಹಿತ ಶೇರ್ ಮಾಡಲಾಗ್ತಾ ಇದೆ. ಸೊ ಆದ್ರಿಂದಾಗಿ ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಅವರ ವಿಚಾರಕ್ಕೆ ಬರುವುದಾದ್ರೆ ಏನು ಪವರ್ ಟಿವಿ ಅಂದ್ರೆ ಎಲ್ಲಾ ಚಾನೆಲ್ಗಳಿಗಿಂತಲೂ ವಿಭಿನ್ನವಾಗಿರ್ಬೇಕು ಅನ್ನೋಂತಹ ಒಂದು ದುರಹಂಕಾರ ಅಂತಾನು ಹೇಳ್ಬೋದು. ಯಾಕಂದ್ರೆ ಏನು ಸುವರ್ಣ ಟಿವಿ ನಮ್ಮಲ್ಲೇ ಮೊದಲು ಅಂತ ಏನೇನು ಸುಳ್ಳು ವಾರ್ತೆಗಳನ್ನು ಹಾಕ್ತಾರೆ, ಅದನ್ನ ಸೈ ಎನ್ನುವರು ಇದ್ದಾರೆ, ವಿರೋಧಿಸುವವರು ಇದ್ದಾರೆ. ಅದೇ ರೀತಿಯಲ್ಲಿ ಪವರ್ ಟಿವಿಯನ್ನ ಒಂದು ಘಟ್ಟದಲ್ಲಿ ಜನರು ಬಹಳಷ್ಟು ನೆಚ್ಚಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಪತ್ರಿಕೋದ್ಯಮದಲ್ಲಿ ಪಳಗಿದಂತಹ ಆಂಕರ್ಗಳ ದಂಡೆ ಈ ಒಂದು ಪವರ್ ಟಿವಿಯಲ್ಲಿತ್ತು. ಆದ್ರೆ ಒಬ್ಬೊಬ್ಬರಾಗಿ ಏನು ಸೌಜನ್ಯ ಪ್ರಕರಣದ ಬಂದ ನಂತರ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಈ ಒಂದು ಪವರ್ ಟಿವಿಯನ್ನ ತೊರೆದು ಹೋಗಿದ್ರು. ಇವಾಗ TV9 ನಲ್ಲಿ, ವಿಸ್ತಾರ ನ್ಯೂಸ್ ನಲ್ಲಿ, ಮತ್ತೆ ಏನು ಥರ್ಡ್ ಐ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಇದೆ. ಆ ಒಂದು ಯೂಟ್ಯೂಬ್ ಚಾನೆಲ್ ಎಲ್ಲದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಆಂಕರ್ಗಳು ಮೊದಲು ಪವರ್ ಟಿವಿಯಲ್ಲಿ ಇದ್ರು. ಯಾಕಾಗಿ ಅವರು ಹೊರಗಡೆ ಬಂದಿದ್ರು ಅನ್ನೋದು ಅವರಿಗೆ ಗೊತ್ತಾಗಬೇಕು. ಆದ್ರೆ ಒಂದೊಂದು ಸತ್ಯ, ಆ ಒಂದು ಪತ್ರಿಕೋದ್ಯಮ ಏನು ಸ್ವತಂತ್ರ ಪತ್ರಿಕೋದ್ಯಮ ಅಂತ ಹೇಳಿಕೊಂಡು ಜನರನ್ನ ಬೆದರಿಸಿ ಗದರಿಸಿ ದುಡ್ಡು ಮಾಡ್ತಾ ಇದೆ ಅನ್ನುವಂತ ಒಂದು ವಿಚಾರ ರಾಕೇಶ್ ಶೆಟ್ಟಿಯ ಮೇಲೆ ಗಂಭೀರವಾದಂತಹ ಒಂದು ಆರೋಪವಾಗಿ ಇವತ್ತು ಅವರನ್ನ ಸುತ್ತಾ ಇದೆ. ಏನಿರಲಿ ನೋಡೋಣ. ಹೈಕೋರ್ಟ್ ಆದೇಶ ಬಂದಿದೆ. ಮುಂದಿನ ಆದೇಶ ಬರುವವರೆಗೆ ಪವರ್ ಟಿವಿಯನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.